ಫಸ್ಟು ಶಿವಣ್ಣನ ಅಂದರೆ ಶಿವನ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ, ಶಿವಣ್ಣನ ಒಂದ್ಸರಿ ಕೇಳಿ ಅಂತ ಕೇಳಿದರು. ನಾನು ಈ ಚಿತ್ರ ನೋಡಿರೋದ್ರಿಂದ ಎಲ್ಲರೂ ತುಂಬ ಅದ್ಭುತವಾಗಿ ಅವರ ನಟನೆ ಮಾಡಿದ್ದಾರೆ. ಆ ಪಾತ್ರಕ್ಕೆ ಕರೆಕ್ಟಾಗಿ ಆ ಕಲಾವಿದರನ್ನ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರ ಮೂಡಿಬಂದಿದೆ. ನಿಜವಾಗ್ಲೂ ಈ ಚಿತ್ರ ಈ ಜೂನ್ 27ಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಮುಂಚೆ ತಯಾರಿ ಆಗಬೇಕಾದಂಥ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗ್ಬೋದು. ಮುಖ್ಯವಾಗಿ ಇವತ್ತು ಚಿತ್ರ ಏನೇ ನಾವು ಮಾಡಿದ್ರು ಕೊನೆಯಲ್ಲಿ VFX CG ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಒಂದು ಸ್ವಲ್ಪ ತಡವಾಗಿ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿ ಬಿಡುಗಡೆ ಆಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಈ ಚಿತ್ರ ಕರ್ನಾಟಕದಲ್ಲಿ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ಅಣ್ಣ ಮೋಹನ್ ಬಾಬು ಅವರನ್ನು ಕೊಟ್ಟಿದ್ದಾರೆ. ಸೊ ಇದು ಒಂಥರ ನನಗೆ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಈ ಚಿತ್ರನ ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಈ ಚಿತ್ರನ ಯಶಸ್ವಿ ನಮ್ಮ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರನ ಯಶಸ್ವಿಯಾಗಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ, ಮುಂದಕ್ಕೂ ಇರಲಿ. ಈ ಚಿತ್ರ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಶಿವರಾಜ್ ಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ. ಈ ಚಿತ್ರದಲ್ಲಿ ಯಾಕೆಂದರೆ ನನಗೆ ಮೋಹನ್ ಬಾಬು ಅವರು ಹೇಳ್ತಾ ಇದ್ರು, ಫಸ್ಟು ಶಿವಣ್ಣನ ಅಂದರೆ ಶಿವನ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ, ಶಿವಣ್ಣನ ಒಂದ್ಸರಿ ಕೇಳಿ ಅಂತ ಕೇಳಿದರು. ಶಿವಣ್ಣ ಅವಾಗ ಬೇರೆ ಅಂದರೆ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಆ ಡೇಟ್ ಸ್ವಲ್ಪ ಕ್ಲಾಶ್ ಆಗಿರೋದ್ರಿಂದ ಅದನ್ನು ಆದಮೇಲೆ ಅಕ್ಷಯ್ ಕುಮಾರ್ ಅವರು ಮಾಡಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ಶಿವಣ್ಣನಿಗೆ ಆಫರ್ ಮಾಡೋರು ಮೋಹನ್ ಬಾಬು ಅವರು, ವಿಷ್ಣು ಮಂಚವರು. ಸೊ ಶಿವಣ್ಣನಿಗೆ ಈ ಒಂದು ಚಿತ್ರದ ಒಂದು ಅಂದರೆ ಮೋಹನ್ ಬಾಬು ಅವರ ಕುಟುಂಬಕ್ಕೂ ಮತ್ತು ಅಣ್ಣವರ ಕುಟುಂಬಕ್ಕೂ ಏನು ಹೊಸದೇನಿಲ್ಲ. ಅಣ್ಣ ಅವರ ಮನೆಗೆ ಸುಮಾರು 2-3 ಸರಿ ಮೋಹನ್ ಬಾಬು ಅವರು ಬಂದಿದ್ದಾರೆ. ಸೊ ಅವರ ಆತ್ಮೀಯತೆ ಆಮೇಲೆ ಅವರೇ ಹೇಳ್ತಾರೆ ಅವರ ಆತ್ಮೀಯತೆನ. ಸೊ ಈ ಸಂದರ್ಭದಲ್ಲಿ ಶಿವಣ್ಣನೂ ಬಂದಿದ್ದಾರೆ. ಶಿವಣ್ಣ ಅವರ ಆಶೀರ್ವಾದ ಮತ್ತು ಅವರ ವಿಶಸ್ ಈ ಚಿತ್ರಕ್ಕೆ ಇರಲಿ, ಸದಾ ನಮ್ಮ ಜೊತೆ ನಿಲ್ಲಿ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು. ನಮಗೆ ಈ ವಿಚಾರ ಈಗ ಯಾವ ಪತ್ರಿಕಾಗೋಷ್ಠಿಯಲ್ಲಿ ಗೊತ್ತಾಗಿರಲಿಲ್ಲ. ಶಿವಣ್ಣ ಬಂದಿರೋದಕ್ಕೆ ಅದನ್ನು ರಿವೀಲ್ ಮಾಡಿರುವಂಥದ್ದು ಸೂಪರ್. ಶಿವಣ್ಣ ಅದರ ಆ್ಯಕ್ಟ್ ಮಾಡಿರಲಿ ಮಾಡಿಲ್ಲದೆ ಇರಲಿ ಯಾವಾಗಲೂ ಅಭಿಮಾನದಿಂದ ಬಂದೇ ಬರ್ತಾರೆ ನಾವು ಪ್ರೀತಿಯಿಂದ ಕರೆದ್ರೆ. ಸೊ ಈಗ ನಮ್ಮನ್ನು ಮಾಡಿದ್ರು ಕೂಡ ಈ ಸಿನಿಮಾ ಅವರಿಗೆ ಬಹಳಷ್ಟು ವರ್ಷಗಳಿಂದ ಕಾಡಿದ್ದು ಅವರೊಂದು ಕನಸಿನ ಕೂಸು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರೀತಿಯಿಂದ ಸ್ವಾಗತಿಸೋಣ ವಿಷ್ಣು ಮಂಚು ಅವರನ್ನ. ಕಣ್ಣಪ್ಪನಾಗಿ ಒಂದು ಹೊಸ ಕ್ರಾಂತಿ ಮೂಡಲಿ ಎಂದು ಹಾರೈಸ್ತಾ, ಈ ಸಿನಿಮಾನಲ್ಲಿ ಬಹಳ ವಿಶೇಷವಾದ ಪಾತ್ರ ನಿಭಾಯಿಸ್ತಿದ್ದಾರೆ. ಅವರು ನೋಡಿದ್ರೆ ಯಾಕೋ ನಮಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಯಾವಾಗಲೂ ನೆನಪಾಗ್ತಾರೆ. ಸೊ ಪ್ರೀತಿಯ ಸ್ವಾಗತ, ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕುಚುಕು ನಮ್ಮ ಡಾಕ್ಟರ್ ಮೋಹನ್ ಬಾಬು ಸರ್, ನನಗೆ ಸ್ವಾಗತ ತಮಗೆ. ಅಭಿಮಾನ ತುಂಬಿದ ಸ್ವಾಗತವನ್ನ ಕೋರಲೇಬೇಕು. ನಮ್ಮ ಕರುನಾಡ ಚಕ್ರವರ್ತಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಈ ಶಕ್ತಿಯನ್ನ ತುಂಬಲಿಕ್ಕೆ ಈ ಭಕ್ತಿ ಪ್ರಧಾನವಾದ ಸಿನಿಮಾಗೆ ಶಿವಣ್ಣ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ನಮಗೆ ಇನ್ನಷ್ಟು ಧೈರ್ಯ ಬಂದಂತಾಗಿದೆ. ನನಗೆ ಸ್ವಾಗತ ಶಿವಣ್ಣ ಅವರಿಗೂ ಕೂಡ ಅಂತ ಹೇಳ್ತಾ, ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು.